ದ ಹೈಯೆಸ್ಟ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ವಿತ್ ದಿಸ್ ಎಕನಾಮಿಕ್ ಸ್ಕೇಲ್. ಅಂದ್ರೆ ಈ ನಮ್ಮ GDP ಎಷ್ಟಿದೆ ಯಾರಿಗಾದ್ರು ಗೊತ್ತಾ? GDP ಗೊತ್ತಾ? GDP ಅಂದ್ರೆ ಗೊತ್ತಾ? ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ. ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಉತ್ಪನ್ನ ಪ್ರೊಡಕ್ಷನ್ ಆಗುತ್ತಲ್ಲ, ಹೊಸದ ಪ್ರೊಡಕ್ಷನ್ ಆಗುತ್ತಲ್ಲ, ಅದಕ್ಕೆ GDP ಅಂತಾರೆ. ನಮ್ಮ ಕಂಟ್ರಿದು 4.7 ಟ್ರಿಲಿಯನ್ ಡಾಲರ್ಸ್ ಇದೆ. ನಾವು ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ಎಕನಾಮಿ. ಫಸ್ಟ್ US ಬರುತ್ತೆ, 27 ಟ್ರಿಲಿಯನ್ ಡಾಲರ್ಸ್ ಇರಬೇಕು. ನೆಕ್ಸ್ಟ್ ಚೈನಾ 20 ಟ್ರಿಲಿಯನ್ ಡಾಲರ್ಸ್. ನೆಕ್ಸ್ಟ್ ಜರ್ಮನಿ ಬರುತ್ತೆ. ಅದಾದ ನಂತರ ನಾವಿದ್ದೀವಿ. ನಮ್ದು 5 ಟ್ರಿಲಿಯನ್ ಡಾಲರ್ ಎಕನಾಮಿ ಏಮ್ ಇದೆ. ಅದು ಇವೆನ್ಚುಲಿ ನಾವು ಅಚೀವ್ ಮಾಡ್ತೀವಿ. ಸೊ 4.2 ಟ್ರಿಲಿಯನ್ ಡಾಲರ್ ನಮ್ದು GDP. ಸೊ ಈಗ ನಾನು ಏನ್ ಹೇಳಕ್ ಹೊರಟಿದ್ದೆ ಅಂದ್ರೆ, ನಮ್ಮ ಎಕನಾಮಿಕ್ ಸ್ಕೇಲಿಗೆ ನಮ್ಮಲ್ಲಿರ್ತಕ್ಕಂಥ ವರ್ಕಿಂಗ್ ಪಾಪ್ಯುಲೇಷನ್ 65% ಇಸ್ ಅ ಮೇಜರ್ ವೆಪನ್ ತರ. ಮತ್ತೆ ನಮ್ಮ ಒಂದು ಎಲ್ಲಾ ಕಂಟ್ರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಏಜ್ ಅನ್ನ ಹಾಕಿ ಆವರೇಜ್ ಮಾಡಿ ಮೀಡಿಯನ್ ಏಜ್ ಅಂತ ತಗೊಂಡ್ರೆ ನಮ್ಗೆ ಬರೀ 28 ವರ್ಷ. ಅಂದ್ರೆ ಅವರ್ ಎಕನಾಮಿ ಇಸ್ ವೆರಿ ಯಂಗ್ ಎಕನಾಮಿ. ಅಂದ್ರೆ 28 ವರ್ಷ ಎಲ್ಲರಿಗೂ ಆವರೇಜ್ ಏಜ್. ಅದೇ ಚೈನಾ ಕಂಪೇರ್ ಮಾಡಿದ್ರೆ 38 ವರ್ಷ. ಅಂದ್ರೆ ಟೀಚರ್ ಆಕ್ಚುಲಿ ಆ ಲ್ಯಾಮ್ನರ್ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಟೀಚರ್ ಇರುತ್ತೆ, ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿರುತ್ತೆ. ಆವಾಗ ನೀವು ನೋಡಿದಾಗ ಮೀನ್ ಕಾಣ್ಬೋದು, ಮುಂದೆ ನೋಡೋದು ಮುಕ್ಕು ಕಾಣ್ಬೋದು. ಆವಾಗ ನೀವು ಇನೋವೇಷನ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ಕ್ಲಿಯರಿಟಿ ಆಫ್ ಥಾಟ್ ಇಟ್ಕೊಳ್ಳಿ. ಏನೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೈನ್ಸ್ ಈಸ್ ನೆವರ್ ಅ ಬೋರಿಂಗ್ ಸಬ್ಜೆಕ್ಟ್. ಅರ್ಥ ಮಾಡ್ಕೊಳ್ಳಿ, ಸೈನ್ಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಓದ್ತಾರೆ ಅಪ್ಲೈಡ್ ಸೈನ್ಸ್ ಇಂಟ್ರೆಸ್ಟಿಂಗ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಒಂದು ವಿಷಯ ಅರ್ಥ ಆಗ್ಬೇಕು. ಅರ್ಥ ಆಗಿದ್ರೆ ಮೂವಿನೇ ಬೋರ್ ಆಗುತ್ತೆ ನಿಮಗೆ. ಸೈನ್ಸ್ ಸಬ್ಜೆಕ್ಟ್ ಬೋರ್ ಆಗಿಲ್ವಾ? ನಾನು ಹೇಳ್ತಿರೋದು ಏನಂದ್ರೆ, ಈಗ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಟೀಚರ್ಸು ಕೂಡ ವಿತ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಈಗೆಲ್ಲ AI ಮಾಡಲ್ಸ್ ಇದೆ. ChatGPT, Gemini, Claude, DeepSeek. ಯಾವ ತರ ಎಕ್ಸ್ಪೀರಿಯನ್ಸ್ ವಿತ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಯಾವ ತರ ಕೊಡಬೇಕು ಅಂತ ಅನ್ಕೋತೀರ, ಆ ತರ ಈ ಮಾಡಲ್ಸ್ ಹೇಳ್ಕೊಡುತ್ತೆ. ಅದೇ ತರದಲ್ಲಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಿದ್ರೆ ಅವರು ಐ ಥಿಂಕ್ ಇಂಟ್ರೆಸ್ಟ್ ಬಂದೇ ಬರುತ್ತೆ. ನಾವೇ KSFC ನಲ್ಲಿ ಹೊಸದಾಗಿ ನೀವೇನು ಉದ್ದಿಮೆ ಸ್ಥಾಪನೆ ಮಾಡಬೇಕು ಅಥವಾ ಯಾವ್ದಾದ್ರು ನಿರ್ದೇಶನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದರೆ, ಸೊ ನಮ್ಮಲ್ಲಿ ಡೆಫಿನೆಟ್ಲಿ ನಾವು ಸಹಾಯ ಮಾಡ್ತೀವಿ. ನಮ್ಮಲ್ಲಿ ಏನಂದ್ರೆ ಪ್ರಾಜೆಕ್ಟ್ ಫೈನಾನ್ಸ್, ಇದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ಎಸ್ಟಾಬ್ಲಿಷ್ ಆಗಿರೋದ್ರಿಂದ, ಸರ್ಕಾರದ ಒಂದು ಉದ್ಯಮ ಆಗಿರೋದ್ರಿಂದ, ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಸರ್ಕಾರ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ. ಸೊ ಈ ಸಂಸ್ಥೆನಲ್ಲಿ ಸಪರೇಟ್ ವಿಭಾಗಗಳಿದೆ. ನಮ್ಮಲ್ಲಿ 8 ಗೈಡೆನ್ಸ್ ಸೆಲ್ ಅಂತ ಇದೆ. ನೀವು ಯಾರೇ ಒಂದು ಹೊಸಬರು ಏನಾದರೂ ಒಂದು ಕನೆಕ್ಟ್ ಮಾಡಬೇಕು ಅಂತ ಬಂದರೆ, ನಮ್ಮ ಇಲಾಖೆಯಲ್ಲಿ ಎಂಟರ್ಪ್ರೈಸ್ ಗೈಡೆನ್ಸ್ ಸೆಲ್ನಲ್ಲಿ ಹೋದರೆ ನೀವು ಏನು ಕನೆಕ್ಟ್ ಮಾಡ್ತೀರಿ, ಅದಕ್ಕೆ ಏನೇನು ಬೇಕಾಗುತ್ತೆ, ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು, ಮತ್ತು ಅದಕ್ಕೆ ಸೆಕ್ಯೂರಿಟಿ ಏನೇನು ಕೊಡಬೇಕಾಗುತ್ತೆ, ಯಾವ ಪ್ರಾಡಕ್ಟ್ಗೆ ಎಲ್ಲಿ ಮಿಷನರೀಸ್ ನಿಮಗೆ ಸಿಗುತ್ತೆ, ಒಳ್ಳೆಯ ಮಿಷನರೀಸ್ ಸಪ್ಲೈಸ್ ಇದ್ದಾರೆ, ಅದಕ್ಕೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನನ್ನು ನಾವು ಈಸಿ ಸೆಕ್ಷನ್ ಕೊಡ್ತೀವಿ. ಅದಕ್ಕೆ ಎಂಟರ್ಪ್ರೈಸ್ ಗೈಡೆನ್ಸ್ ಸೆಲ್ ಅಂತ ಸಪ್ರೇಟ್ ಇದೆ. ಇದರಲ್ಲಿ ಯಾವ ಬ್ಯಾಂಕಲ್ಲೂ ನಿಮ್ಗೆ ಯಾವ ಥರ ಇಲ್ಲ. ಬ್ಯಾಂಕಲ್ಲಿ ಹೋದರೆ ಮಾತ್ರ ಟೈಮ್ ಸಿಗಲ್ಲ. ಬ್ಯಾಂಕ್ ಮ್ಯಾನೇಜರ್ ಹೋದರೆ ನಾವೇ ಕೂಡ ಟೈಮ್ ಸಿಗಲ್ಲ. ಅದು ಆದ ಬಟ್ ನಮ್ಮ KSFC ಮಾಡ್ತಾ ಇದ್ದೀವಿ. ಡಿಪೆಂಡ್ ಅಪಾನ್ ನಿಮ್ಮ ವರ್ಚುವಲ್ ಅಂದರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡ್ಬಿಟ್ಟು ಅವರು ಡೀಲಿಂಗ್ಸ್ ಬಗ್ಗೆ ನೋಡಿ ಫೈನಾನ್ಸ್ ಮಾಡ್ತಾರೆ. ಆದರೆ KSFC ನಲ್ಲಿ ಹೊಸದಾಗಿ ನೀವೇನು ಉದ್ದಿಮೆ ಸ್ಥಾಪನೆ ಮಾಡಬೇಕು ಅಥವಾ ಯಾವ್ದಾದ್ರು ನಿರ್ದೇಶನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದರೆ, ಸೊ ನಮ್ಮಲ್ಲಿ ಡೆಫಿನೆಟ್ಲಿ ನಾವು ಸಹಾಯ ಮಾಡ್ತೀವಿ. ನಮ್ಮಲ್ಲಿ ಏನಂದರೆ ಪ್ರಾಜೆಕ್ಟ್ ಫೈನಾನ್ಸ್, ಇದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ಎಸ್ಟಾಬ್ಲಿಷ್ ಆಗಿರೋದ್ರಿಂದ, ಸರ್ಕಾರದ ಒಂದು ಉದ್ಯಮ ಆಗಿರೋದ್ರಿಂದ, ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಸರ್ಕಾರ ಎಸ್ಟಾಬ್ಲಿಷ್ ಮಾಡತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ. ಸೊ ಈ ಸಂಸ್ಥೆನಲ್ಲಿ ಸಪರೇಟ್ ವಿಭಾಗಗಳಿದೆ. ನಮ್ಮಲ್ಲಿ ಎಂಟರ್ಪ್ರೈಸ್ ಗೈಡೆನ್ಸ್ ಸೆಲ್ ಅಂತ ಇದೆ. ನೀವು ಯಾರೇ ಒಂದು ಹೊಸಬರು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಬಂದರೆ, ನಮ್ಮ ಇಲಾಖೆಯಲ್ಲಿ ಎಂಟರ್ಪ್ರೈಸ್ ಗೈಡೆನ್ಸ್